ಈ ಹಿಂದಿನ ಒಂದು ಯೋಜನೆಯಲ್ಲಿ ಅನುಷ್ಠಾನದಲ್ಲಿ ಯಾವ ರೀತಿ ಒಂದು ತೊಂದರೆ ಆಗ್ತಾ ಇತ್ತು, ಹೇಗೆ ಸರ್ಕಾರದಿಂದ ಬರ್ತಾ ಇದ್ದಂಥ ಅನುದಾನ ಲೀಕ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಒಟ್ಟಾರೆ ಈ ಹಳೆ ಮನರೇಗಾ ಸ್ಕೀಮನ್ನು ಹೊಸ ಜಿ ಮಸೂದೆಯನ್ನು ಗಮನಿಸಿ ನೋಡಿದ್ರೆ ಈ ಹಳೆಯ ಸ್ಕೀಮನ್ನು ಹೊಸದಾಗಿ ಪರಿಷ್ಕರಣೆ ಮಾಡಬೇಕಾದಂತಹ ಅನಿವಾರ್ಯತೆ ಯಾಕೆ ಬಂತು ಅಂತ ತಾವು ಹೇಳ್ತೀರಿ? ಅನಿವಾರ್ಯತೆ ಯಾಕಿತ್ತು ಅಂತ ಹೇಳಿದ್ರೆ, ಗ್ರೌಂಡ್ ಲೆವೆಲಿಂದ ಕೆಲಸಗಳು ಆಗ್ತಿಲ್ಲ, ಜನರಿಗೆ ಕೆಲಸ ಸಿಗ್ತಿಲ್ಲ, ಹಣ ಅವ್ರಿಗೆ ಕೈಗೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸು ಅಕ್ರಾಸ್ ದ ಕಂಟ್ರಿ ಇತ್ತು. ದೇಶದಲ್ಲಿ ಎಲ್ಲೋದ್ರೂ ನರೇಗಾ ಸ್ಕೀಮಿಂದ ಯಾರಿಗೆ ಬೆನಿಫಿಟ್ ಆಗ್ತಿದೆ, ಬರ್ತಾ ಇದೆಯಾ, ಬಂದಿದ್ದ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಅಕೌಂಟಬಿಲಿಟಿ ಎಲ್ಲಿದೆ. ಇವಾಗ ಯಾರೋ ಒಬ್ಬ ಕಾಂಟ್ರಾಕ್ಟರ್ ತೊಗೊಂಡ್ಬಿಟ್ಟು ಇದೆಲ್ಲ ಏನಂದರೆ ಮ್ಯಾನ್ಯುಯಲ್ ಆಗಿ ಮಾಡೋದು, ಕೆಲಸ ಕೈಯಿಂದ ಮಾಡೋದಕ್ಕೆ ಈ ಸ್ಕೀಮ್ ಇರೋದು, ಅದಕ್ಕೆ ತಕ್ಕಂತೆ ದುಡ್ಡು ಕೊಡೋದು ಅಂತ ಇತ್ತು. ಈಗೇನು ಮಾಡಿದ್ರು, ಈ ಓವರ್ ಎ ಪೀರಿಯಡ್ ಅಂದರೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಏನು ಮಾಡಿಬಿಟ್ರು, ಕಾಂಟ್ರಾಕ್ಟರ್ಸ್ ಬಂದ್ಬಿಟ್ರು, ಮೆಷಿನ್ಸ್ ತೊಗೊಂಡು ಬಂದ್ಬಿಟ್ರು, ಹೆಬ್ಬೆಟ್ ಹಾಕಿಸ್ಕೊಳ್ಳೋದು, ಈವನ್ ಆಧಾರ್ಗೆ ಲಿಂಕ್ ಮಾಡಿದ್ರು ಎಲ್ಲಾನು ಇಲ್ಲಿಗಲ್ ಆಗಕ್ಕೆ ಶುರು ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ಅಂತಹ ಇದೇನೆ. ಬಂಗಾಳದಲ್ಲಿ ಈ ರೀತಿಯ ತುಂಬಾ ಸಿಕ್ಕಾಪಟ್ಟೆ ಕೇಸ್ ಆಯಿತು, ಕರ್ನಾಟಕದಲ್ಲೂ ಆಗಿದೆ ಇದು. ನಾವು ಹಳ್ಳಿಗೆ ಹೋದಾಗ ನೋಡಿದಾಗ ಲಾರಿಗಳಲ್ಲಿ ಜನ ಕರ್ಕೊಂಡು ಬಂದು ಬೇರೆ ಬೇರೆ ರಾಜ್ಯಗಳಿಂದ ಕರ್ಕೊಂಡು ಬಂದು ಕೆಲಸಗಳಾಗ್ತಾ ಇರುತ್ತೆ. ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಕೈಯಲ್ಲಿ ಈ ಸ್ಕೀಮ್ ಹೋಗಿತ್ತು, ಎಷ್ಟೋ ಕಡೆ ಹೋಗಿದೆ. ಅದನ್ನ ಕೇಳೋರು ಯಾರಿದ್ರು? ಸೆಂಟ್ರಲ್ ಗೌರ್ಮೆಂಟ್ ತಾನೇ ದುಡ್ಡು ಕೊಡ್ತಾರೆ, ಇನ್ಯಾರೋ ತಗೋತಾರೆ, ಇನ್ನೇನೋ ಮಾಡ್ತಾರೆ ಅಂತ. ಇಲ್ಲಿ ರಾಜ್ಯ ಸರ್ಕಾರದ್ದು ರೋಲ್ ಇದೆ. ಇನ್ನು ಅಂದರೆ ಮಾನಿಟರಿಂಗ್ ಚೆನ್ನಾಗಾಗತ್ತೆ ಅಂತ ಆಗಬೇಕು, ಐಡಿಯಲೇ ಆಗಬೇಕು. ಉದ್ದೇಶ ಎರಡೂ ಸರ್ಕಾರಗಳು ಫೆಡರಲ್ ಸಿಸ್ಟಮಲ್ಲಿ ಹೇಗೆ ವರ್ಕ್ ಮಾಡಬೇಕೋ ಹಾಗೆ ಮಾಡಬೇಕು. ಯಾರೇ ದುಡ್ಡು ಖರ್ಚು ಮಾಡಲಿ, ಸ್ಟೇಟ್ ಇರ್ಬೋದು, ಸೆಂಟರ್ ಇರ್ಬೋದು, ಇಟ್ ಈಸ್ ಪಬ್ಲಿಕ್ ಮನಿ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಮನಿ. ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕು, ಅಕೌಂಟಬಿಲಿಟಿ ಬರಬೇಕು. ಅದು ಡ್ಯಾಶ್ ಬೋರ್ಡಲ್ಲಿ ಇವಾಗ ಒಂದು ಹಳ್ಳಿದೆ ತಗೊಂಡಾಗ ನಾವು ಇದು ಗ್ರಾಮ ಪಂಚಾಯತಿನ ಮೊದಲು ಇಂಪ್ಲಿಮೆಂಟೇಷನ್ ಈಗಲೂ ಅದೇನೇ ಇದೆ, ಇದ್ರೊಳಗೇನು ಚೇಂಜ್ ಮಾಡಿಲ್ಲ. ಇಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ, ಶೇರಿಂಗ್ ಆಫ್ ದ ಟೋಟಲ್ ಬಿಲ್ ಎಷ್ಟಾಗತ್ತೆ ಅಂತ. ಆ ಬಿಲ್ದು ಇದು ತಗೊಂಡಾಗ 60-40 ಹೋಗುತ್ತೆ, ಅಷ್ಟೇ ವ್ಯತ್ಯಾಸ. ಬಿಟ್ಟರೆ ಇನ್ನೂ ಬೆಟರ್ ಫೀಚರ್ಸ್ ತಂದಿದ್ದಾರೆ, ಮಾಡೋಂತಹ ಮನಸ್ಸಿರ್ಬೇಕಷ್ಟೇ. ಇದರೊಳಗೆ ರಾಜಕೀಯ ಮಾಡ್ದು ಅಂತ ಹೇಳಿದ್ರೆ ಎಗೇನ್ ಏನು ಇಂಟ್ರೆಸ್ಟ್ ಇಲ್ಲದೆ ಅದು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಒಂದು ಇದಾಯ್ತು. ಈಗ ರಾಜಕೀಯ ಮಾಡಕ್ಕೆ ಹೋಯ್ತು ಅಂತ ಹೇಳಿದ್ರೆ ರೈತರಿಗೆ ಅನ್ಯಾಯ ಆಗುತ್ತೆ. ಆಗ್ಲೂ ರೈತರಿಗೆ ಅನ್ಯಾಯ ಆಗಿದೆ, ಈಗಲೂ ಆಗುತ್ತೆ. ಅದಾಗದೆ ಇದರೊಳಗಿರೋ ಬೆಸ್ಟ್ ಫೀಚರ್ಸ್ ತಗೊಂಡು ಮಾಡಬೇಕು. ಅಫ್ಕೋರ್ಸ್ ಎಲ್ಲ ರಾಜಕೀಯದಲ್ಲೂ ಪಾರ್ಟಿಗಳು ಅವ್ರದ್ದೇ ಯಾವ್ದು ಲಾಭ ನಷ್ಟ ನೋಡ್ತಾರೆ. ಆದರೆ ರೈತರ ವಿಷಯಕ್ಕೆ ಬಂದಾಗ ನಾವು ಅದು ಮಾಡಬಾರ್ದು ಅಂತ ನಾನು ಹೇಳೋದು. ಹೆಸರು ಚೇಂಜ್ ಆಗಿದೆ, ಆಯಿತು, ಹೆಸರು ಚೇಂಜ್ ಆದಮೇಲೆ ಅದ್ರ ಫೀಚರ್ಸ್ ಚೇಂಜ್ ಆಗಿದೆಯಾ, ಅದರಿಂದ ಒಳಿತಾಗತ್ತಾ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರಗಳಿಗೆ ಅದು ಭಾರ ಆಗುತ್ತೆ, ಕೊನೆಗೆ ಇದನ್ನ ಮುಗಿಸೋಕೆ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅದು ಆಗುತ್ತೆ? ರಾಜ್ಯ ಸರ್ಕಾರಗಳು ಅವ್ರಿಗೆ ಕೊಟ್ಟಿರೋಂತಹ ಒಂದು ಕರ್ತವ್ಯನ ಮಾಡಿದ್ರೆ ಅದು ಹೇಗಾಗುತ್ತೆ? ಯಾರು ಪರ್ಫಾರ್ಮಿಂಗ್ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಏನು ಪ್ರಾಜೆಕ್ಟ್ ಇವಾಗ ಏನಂತ ಹೇಳಿದ್ರೆ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಇಲ್ಲಿ ಸ್ಕೀಮ್ ಯಾವುದು ಅಂತಾನೆ ಗೊತ್ತಾಗದೆ ಖರ್ಚು ಮಾಡ್ತಾ ಹೋಗ್ತಾ ಇದ್ರು, ಯಾವ್ದು ಬೇಕಾದ್ರೆ ತಗೊಳ್ಳೋದೈತಿ. ಈಗ ಹಂಗಾಗಲ್ಲ, ನೀವು ಒಂದು ಪ್ರಪೋಸಲ್ ಕೊಡಬೇಕಾಗತ್ತೆ, ಆ ಪ್ರಾಜೆಕ್ಟ್ಗೆ ಎಷ್ಟು ದುಡ್ಡು ಅಂತ. ಅಂದರೆ ಒಂದು ಎಸ್ಟಿಮೇಷನ್ನು, ಒಂದು ಪ್ಲಾನಿಂಗ್ ಅಂತ ಆಗಬೇಕಾಗತ್ತೆ. ಆ ಪ್ಲಾನಿಂಗ್ ಇಲ್ಲದೆ ಇಷ್ಟು ವರ್ಷಗಳು ಆಗಿದೆ. ಈಗ ನಿಮಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇರುತ್ತೆ, ಯಾವ ಸ್ಕೀಮ್ ಅದು, ಎಲ್ಲಿ, ಅದು ಬರುತ್ತೆ, ಒಂದು ಸ್ಪಷ್ಟತೆ ಬಂದಿದೆ ಇದರೊಳಗೆ. ಅದನ್ನ ಅರ್ಥ ಮಾಡ್ಕೊಂಡು ಮಾಡಕ್ ಹೋದ ಅಂದ್ರೆ ಆಫೀಸರ್ಸು ಮತ್ತೆ ರೈತರು ಡಿಮ್ಯಾಂಡ್ ಮಾಡಬೇಕು. ಅವ್ರಿಗೆ ಬೇಕಿರೋದು ಏನು? ಒಂದು ಬದುಕೋದಕ್ಕೆ ಒಂದು ದಾರಿ. ಆ ದಾರಿ ಹೇಗಿರ್ಬೇಕಂದ್ರೆ ಶುದ್ಧ ಇರಬೇಕು ಅವ್ರಿಗೆ, ಮತ್ತೆ ಸರ್ಕಾರದ ಮೇಲೆ ಡಿಪೆಂಡ್ ಆಗದೆ ಅವರು ಕೃಷಿ ಮಾಡ್ತಾರ ಅನ್ನೋ ರೀತಿ ಇನ್ಫ್ರಾಸ್ಟ್ರಕ್ಚರ್ ಆಗತ್ತಾ, ರಸ್ತೆಗಳಾಗತ್ತಾ, ನೀರು ಸಿಗತ್ತಾ, ಕರೆಂಟ್ ಇರುತ್ತಾ, ಇದೆಲ್ಲ ಬೇಕಾಗತ್ತೆ. ಅದೆಲ್ಲ ಇದ್ರೊಳಗೆ ಮಾಡಿಸ್ಕೊಳ್ಳೋ ಬೇಕಾಗತ್ತೆ. ಇದ್ರೊಳಗೆ ನೋಡಿ ಸೋಷಿಯಲ್ ಆಡಿಟ್ ಬರುತ್ತೆ, ಮೊದಲಿರ್ಲಿಲ್ಲ. 6 ತಿಂಗಳಿಗೆ ಟ್ರಾನ್ಸ್ಪರೆನ್ಸಿ ತಂದು ಯಾರು ಬೇಕಾದ್ರೂ ಕ್ವಶನ್ ಮಾಡ್ಬೋದು. ಪಬ್ಲಿಕ್ ಕೆಲಸ ಆಗಿರೋದಕ್ಕೆ ನಿಮಗೆ ಪ್ರೂಫ್ ಬೇಕಾಗತ್ತೆ. ಇವಾಗ ಪ್ರೂಫ್ ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರೋದಿಲ್ಲ, ಆಡಿಟ್ ಆಗುತ್ತೆ. ಆಡಿಟ್ ಆಗಬೇಕು, ಸೋಷಿಯಲ್ ಆಡಿಟ್, ಪಾರದರ್ಶಕತೆ ತರೋದಕ್ಕೆ ಇದು ಏನ್ ಮಾಡಿದೆ, ಎಷ್ಟು ಬರುತ್ತೆ. ಮತ್ತೆ ಈಗ ನಾರ್ಮೇಟಿವ್ ಫಂಡಿಂಗ್ ಅದು ಸ್ವಲ್ಪ ಗಲಾಟೆ ಆಗ್ತಾ ಇದೆ. ನಾರ್ಮೇಟಿವ್ ಫಂಡಿಂಗ್ ಅಂದ್ರೆ ಈಗ ಸೆಂಟರು ಸ್ಟೇಟ್ ಯಾವ ರೀತಿ ಮಾಡುತ್ತಾರೋ ಅದ್ರ ಲೆಕ್ಕದಲ್ಲಿ ದುಡ್ಡು ಕೊಡ್ತಾರೆ. ಸುಮ್ಮನೆ ದುಡ್ಡು ಕೊಟ್ಬಿಟ್ರೆ ಇಷ್ಟು ದಿನ ಏನಾಯ್ತು, ಅಯ್ಯೋ ನರೇಗಾ ಸ್ಕೀಮು ಏನ್ ಮಾಡ್ತು, ರೈತರು ಮತ್ತೆ ನೇಣು ಹಾಕೊಳ್ಳೋದು,
ಅವ್ರಿಗೆ ಕೆಲಸ ಇಲ್ಲ ಅಂತ ಆಗ್ತಾ ಇರೋದು. ನಮ್ಮ ಕರ್ನಾಟಕದಲ್ಲೇ ನೋಡಿ ಎಷ್ಟು ಫಾರ್ಮರ್ಸು ಆತ್ಮಹತ್ಯೆಗಳು ಆಗ್ತಾನೆ ಇದೆ. ಹಾಗಾದ್ರೆ ನರೇಗಾ ಸ್ಕೀಮ್ ಏನ್ ಮಾಡ್ತು? ವರ್ಷದಲ್ಲಿ ನಿಮ್ಗೆ 100 ದಿನ ಗ್ಯಾರಂಟಿ ಸ್ಕೀಮ್ ಇದ್ದೂನು ಪ್ರಾಜೆಕ್ಟ್ಸೇ ತಗೊಳ್ಳದೆ ಹೋದ್ರೆ ಏನಾಗುತ್ತೆ? ಒಂದು ನ್ಯಾಷನಲ್ ಹೈವೇಸು ಅದು ಆ ಸ್ಕೀಮ್ ಆಗ್ತಾ ಇರುತ್ತೆ. ಇನ್ನು ಮಿಕ್ಕಿದ ಎಲ್ಲಿ ಅಸೆಟ್ ಕ್ರಿಯೇಷನ್ ಆಗ್ತಿದೆ, ಇದೆಲ್ಲ ಮ್ಯಾಪಿಂಗ್ ಆಗಬೇಕು ಅಂತ ನಾನು ಹೇಳೋದು. ಸೆಂಟ್ರಲ್ಲೇ ಮಾಡಲಿ, ಸ್ಟೇಟೇ ಮಾಡಲಿ, ಎಲ್ಲದರಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ಮಾಡ್ತಿರೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ನಮಗೆ ಜನರಿಗೆ ಅದ್ರ ಮುಂದೆ ಇಡಬೇಕು. ಈ ಬಿಲ್ಲಲ್ಲಿ ಆ ರೀತಿಯ ಕೆಲವಾರು ಫೀಚರ್ಸು ಚೆನ್ನಾಗಿದೆ ಇದರೊಳಗೆ. ಅದು ನಾರ್ಮೇಟಿವ್ ಫಂಡಿಂಗ್ನ ತುಂಬ ಅಪೋಸ್ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟ್ ಅದು ದುಡ್ಡಿಲ್ಲ ರಾಜ್ಯ ಸರ್ಕಾರಗಳಿಗೆ, ಯಾಕೆ ಅಂತ ಅಂದರೆ ಒಂದು ಅದನ್ನ ಕ್ವಶನ್ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಪರ್ಫಾರ್ಮೆನ್ಸ್ ಮಾಡಿದ್ರೆ ದುಡ್ಡು ಬರುತ್ತೆ ಅಲ್ವಾ? ನೀವು ಪ್ರಾಜೆಕ್ಟ್ಸ್ ಕೊಟ್ಟು ಇಂಪ್ಲಿಮೆಂಟ್ ಆಗ್ತಾ ಇದ್ದೆ, ಅದು ಜಿಯೋ ಇದರೊಳಗೆ ಮ್ಯಾಪಿಂಗ್ ಆಗತ್ತೆ. ಇದ್ರ ಪ್ರಕಾರ ಯಾವ ಸ್ಕೀಮ್ ಆಗಿದೆ, ಯಾವುದಿಲ್ಲ, ಎಲ್ಲಿ ಎಷ್ಟು ಕೆಲಸ ಆಗಿದೆ, ಎಷ್ಟು ಜನ ಮಾಡಿದ್ದಾರೆ, ಎವ್ರಿಥಿಂಗ್ ಈಗ ಆಧಾರ್ಗೆ ಲಿಂಕ್ ಆಗಿರೋದ್ರಿಂದ ಕಷ್ಟ ಇಲ್ಲ. ಇದನ್ನ ಮಾನಿಟರ್ ಮಾಡೋದಕ್ಕೆ ಕಷ್ಟ ಇಲ್ಲ, ಮನಸ್ಸು ಬೇಕಾಗತ್ತೆ. ಒಳ್ಳೆ ರೀತಿನಲ್ಲಿ ಈ ನಾರ್ಮೇಟಿವ್ ಫಂಡಿಂಗ್ದು ಏನಾರು ಪ್ರಾಬ್ಲಮ್ ಇದ್ರೆ ಡಿಸ್ಕಷನ್ ಮಾಡ್ಬೋದು. ನೋಡಿ, ಇವಾಗ ಮೊನ್ನೇನು ಪಾರ್ಲಿಮೆಂಟ್ ಅಲ್ಲಿ ಏನಾಯ್ತಂದ್ರೆ ಗಲಾಟೆ ಆಯ್ತು ಹೊರಗಡೆ ವಿನಃ ಈ ಬಿಲ್ಲನ್ನ ಅರ್ಥ ಮಾಡಿಕೊಂಡು ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಮಾಡಿದವ್ರು ಎಷ್ಟು ಜನ ಇದ್ದಾರೆ. ಅಲ್ಲಿ ನನಗೆ ಅನ್ಸಿದ್ದು, ನಮ್ಮ ಲಾ ಮೇಕರ್ಸ್ ಅಂತ ನಾವು ಯಾರನ್ನ ಕರಿತೀವಿ, ಕಾನೂನು ಮಾಡೋರು ಇವರು, ಅಲ್ಲಿ ಹೊರಗಡೆ ನಿಂತು ಪ್ರೊಟೆಸ್ಟ್ ಮಾಡಿದ್ ಯಾವ್ದು? 2 ವಿಷಯ. ಒಂದು ಹೆಸರು ಬಗ್ಗೆ, ಇನ್ನೊಂದು ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗತ್ತೆ ಅನ್ನೋದೊಂದೇ ಅಲ್ವಾ? ಇದು ಏನು ಹೊಸದು ತಂದಿದ್ದಾರೆ ಅಂತ ಎಲ್ಲಿ ಡಿಬೇಟ್ ಆಗಿದೆ?